ಆಯುರ್ವೇದ ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಕಾಪಾಡುತ್ತದೆ. ಆಯುರ್ವೇದವು ಭಾರತದ ಪ್ರಾಚೀನ ಔಷಧ ವಿಜ್ಞಾನವಾಗಿದ್ದು, ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಕಾಪಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಒಳನೋಟದೊಂದಿಗೆ ಆಯುರ್ವೇದದ ಉಪಾಯಗಳನ್ನು ಸಂಯೋಜಿಸಿದಾಗ ಆರೋಗ್ಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಪುನರುಜ್ಜೀವನಗೊಳಿಸಬಹುದು. ಈ ಲೇಖನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ 10 ಆಶ್ಚರ್ಯಕರ ಆಯುರ್ವೇದ ಉಪಾಯಗಳನ್ನು ಒದಗಿಸಲಾಗಿದೆ. ಇವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಮತ್ತು ಜೀವನದಲ್ಲಿ ಶಕ್ತಿಯನ್ನು ತುಂಬಲು ಸಹಾಯಕವಾಗಿದೆ. 1. ತ್ರಿಫಲಾ ಚೂರ್ಣ. ಜೀರ್ಣಕ್ರಿಯೆಗಾಗಿ ಸೂರ್ಯಗ್ರಹದ ಒಂದು ಶಕ್ತಿ ಇದೆ. ಏಕೆ ಮುಖ್ಯ? ಸೂರ್ಯಗ್ರಹವು ದೇಹದ ಶಕ್ತಿ ಮತ್ತು ಜೀವನ ಶಕ್ತಿಯನ್ನು ಪ್ರಭಾವಿಸುತ್ತದೆ. ತ್ರಿಫಲಾ ಚೂರ್ಣವು ಆಯುರ್ವೇದದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮತ್ತು ದೇಹವನ್ನು ಶುದ್ಧೀಕರಿಸುವ ಪ್ರಮುಖ ಔಷಧಿಯಾಗಿದೆ. ವಿಧಾನ: ರಾತ್ರಿಯಲ್ಲಿ 1 ಚಮಚ ತ್ರಿಫಲಾ ಚೂರ್ಣವನ್ನು ಬೆಚ್ಚಗಿನ ನೀರಿನೊಂದಿಗೆ ಸೇವಿಸಿ. ಪ್ರಯೋಜನ: ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ದೇಹದಿಂದ ಟಾಕ್ಸಿನ್ಗಳನ್ನು ತೆಗೆದುಹಾಕುತ್ತದೆ. ಜ್ಯೋತಿಷ್ಯ ಟಿಪ್: ರವಿವಾರದಂದು ಈ ಉಪಾಯವನ್ನು ಆರಂಭಿಸಿ ಸೂರ್ಯನ ಶಕ್ತಿಯನ್ನು ಆಕರ್ಷಿಸಲು ಕೆಂಪು ಚಂದನದ ತಿಲಕವನ್ನು ಇಟ್ಟುಕೊಳ್ಳಿ. ತುಳಸಿಯ ಚಹಾ. ರೋಗನಿರೋಧಕ ಶಕ್ತಿಗಾಗಿ ಚಂದ್ರಗ್ರಹದ ಶಕ್ತಿ. ಏಕೆ ಮುಖ್ಯ? ಚಂದ್ರಗ್ರಹವು ದೇಹದ ಶಾಂತಿ ಮತ್ತು ರೋಗನಿರೋಧಕ ಶಕ್ತಿಯನ್ನು ಪ್ರಭಾವಿಸುತ್ತದೆ. ತುಳಸಿಯು ಆಯುರ್ವೇದದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಪವಿತ್ರ ಗಿಡವಾಗಿದೆ. ವಿಧಾನ: 5-6 ತುಳಸಿ ಎಲೆಗಳನ್ನು ಬೆಚ್ಚಗಿನ ನೀರಿನಲ್ಲಿ ಕುದಿಸಿ ಸ್ವಲ್ಪ ಜೇನು ಸೇರಿಸಿ ಸೇವಿಸಿ. ಪ್ರಯೋಜನ: ಶೀತ, ಕೆಮ್ಮು ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಜ್ಯೋತಿಷ್ಯ ಟಿಪ್: ಸೋಮವಾರ ಬೆಳಗ್ಗೆ ಈ ಉಪಾಯವನ್ನು ಆರಂಭಿಸಿ ಚಂದ್ರನ ಶಕ್ತಿಯನ್ನು ಆಕರ್ಷಿಸಲು ಬೆಳ್ಳಿಯ ಆಭರಣಗಳನ್ನು ಧರಿಸಿ. ಅಶ್ವಗಂಧ ಚೂರ್ಣ. ಒತ್ತಡ ನಿವಾರಣೆಗಾಗಿ ಮಂಗಲ ಗ್ರಹದ ಶಕ್ತಿ. ಏಕೆ ಮುಖ್ಯ? ಮಂಗಲ ಗ್ರಹವು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಅಶ್ವಗಂಧವು ಒತ್ತಡವನ್ನು ಕಡಿಮೆ ಮಾಡಿ ಶಕ್ತಿಯನ್ನು ಹೆಚ್ಚಿಸುವ ಆಯುರ್ವೇದದ ರಾಸಾಯನಿಕ ಗಿಡವಾಗಿದೆ. ಉಪಾಯ: 1 ಚಮಚ ಅಶ್ವಗಂಧ ಚೂರ್ಣವನ್ನು ಹಾಲಿನೊಂದಿಗೆ ರಾತ್ರಿಯಲ್ಲಿ ಸೇವಿಸಿ. ಪ್ರಯೋಜನ: ಒತ್ತಡವನ್ನು ಕಡಿಮೆ ಮಾಡುತ್ತದೆ, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಮಂಗಳವಾರದಂದು ಈ ಉಪಾಯವನ್ನು ಆರಂಭಿಸಿ ಮಂಗಲ ಗ್ರಹದ ಶಕ್ತಿಯನ್ನು ಆಕರ್ಷಿಸಲು ಕೆಂಪು ಬಟ್ಟೆಯನ್ನು ಧರಿಸಿ. ಬ್ರಾಹ್ಮಿ ಟಾನಿಕ್. ಮೆದುಳಿನ ಆರೋಗ್ಯಕ್ಕಾಗಿ ಬುಧ ಗ್ರಹದ ಶಕ್ತಿ. ಏಕೆ ಮುಖ್ಯ? ಬುಧ ಗ್ರಹವು ಬುದ್ಧಿಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಪ್ರಭಾವಿಸುತ್ತದೆ. ಬ್ರಾಹ್ಮಿಯು ಆಯುರ್ವೇದದಲ್ಲಿ ಮೆದುಳಿನ ಆರೋಗ್ಯವನ್ನು ಸುಧಾರಿಸುವ ಶಕ್ತಿಶಾಲಿ ಗಿಡವಾಗಿದೆ. ವಿಧಾನ: ಬ್ರಾಹ್ಮಿ ಚೂರ್ಣವನ್ನು 1 ಚಮಚದಷ್ಟು ಬೆಚ್ಚಗಿನ ನೀರಿನೊಂದಿಗೆ ದಿನಕ್ಕೆ 2 ಬಾರಿ ಸೇವಿಸಿ. ಪ್ರಯೋಜನ: ಸ್ಮರಣಶಕ್ತಿಯನ್ನು ಹೆಚ್ಚಿಸುತ್ತದೆ, ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ಜ್ಯೋತಿಷ್ಯ ಟಿಪ್: ಬುಧವಾರದಂದು ಈ ಉಪಾಯವನ್ನು ಆರಂಭಿಸಿ ಬುಧ ಗ್ರಹದ ಶಕ್ತಿಯನ್ನು ಆಕರ್ಷಿಸಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ. ಕೇಸರಿ ಹಾಲು. ಚರ್ಮದ ಆರೋಗ್ಯಕ್ಕಾಗಿ ಶುಕ್ರಗ್ರಹದ ಶಕ್ತಿ. ಏಕೆ ಮುಖ್ಯ? ಶುಕ್ರಗ್ರಹವು ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಪ್ರಭಾವಿಸುತ್ತದೆ. ಕೇಸರಿಯು ಆಯುರ್ವೇದದಲ್ಲಿ ಚರ್ಮದ ಆರೋಗ್ಯವನ್ನು ಸುಧಾರಿಸುವ ಪ್ರಮುಖ ಘಟಕವಾಗಿದೆ. ವಿಧಾನ: 1 ಚಿಟಿಕೆ ಕೇಸರಿಯನ್ನು ಬೆಚ್ಚಗಿನ ಹಾಲಿನಲ್ಲಿ ಬೆರೆಸಿ ರಾತ್ರಿಯಲ್ಲಿ ಸೇವಿಸಿ. ಪ್ರಯೋಜನ: ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಶುಕ್ರವಾರದಂದು ಈ ಉಪಾಯವನ್ನು ಆರಂಭಿಸಿ ಶುಕ್ರಗ್ರಹದ ಶಕ್ತಿಯನ್ನು ಆಕರ್ಷಿಸಲು ಕೆಂಪು ಚಂದನದ ತಿಲಕವನ್ನು ಹಚ್ಚಿಕೊಳ್ಳಿ. ಶುಂಠಿ ಚಹಾ. ಜಂಟ್ ಆರೋಗ್ಯಕ್ಕಾಗಿ ಗುರುಗ್ರಹದ ಶಕ್ತಿ. ಏಕೆ ಮುಖ್ಯ? ಗುರುಗ್ರಹವು ದೇಹದ ಸ್ಥಿರತೆ ಮತ್ತು ಆರೋಗ್ಯವನ್ನು ಪ್ರಭಾವಿಸುತ್ತದೆ. ಶುಂಠಿಯು ಆಯುರ್ವೇದದಲ್ಲಿ ಜಂಟ್ ಆರೋಗ್ಯ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ವಿಧಾನ: 1 ಚಿಟಿಕೆ ಶುಂಠಿ ಪುಡಿಯನ್ನು ಬೆಚ್ಚಗಿನ ನೀರಿನಲ್ಲಿ ಕುದಿಸಿ ಜೇನು ಸೇರಿಸಿ ಸೇವಿಸಿ. ಪ್ರಯೋಜನ: ಜಾಯಿಂಟ್ ನೋವನ್ನು ಕಡಿಮೆ ಮಾಡುತ್ತದೆ, ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಜ್ಯೋತಿಷ್ಯ ಟಿಪ್: ಗುರುವಾರದಂದು ಈ ಉಪಾಯವನ್ನು ಆರಂಭಿಸಿ ಗುರುಗ್ರಹದ ಶಕ್ತಿಯನ್ನು ಆಕರ್ಷಿಸಲು ಹಳದಿ ಬಟ್ಟೆಯನ್ನು ಧರಿಸಿ. ಗಿಣ್ಣಿನ ತೈಲ ಮಸಾಜ್. ರಕ್ತ ಸಂಚಾರಕ್ಕಾಗಿ ಶನಿಗ್ರಹದ ಶಕ್ತಿ. ಏಕೆ ಮುಖ್ಯ? ಶನಿಗ್ರಹವು ದೇಹದ ದೀರ್ಘಕಾಲೀನ ಆರೋಗ್ಯವನ್ನು ಪ್ರಭಾವಿಸುತ್ತದೆ. ಗಿಣ್ಣಿನ ತೈಲವು ಆಯುರ್ವೇದದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುವ ಮತ್ತು ಸ್ನಾಯುಗಳನ್ನು ಬಲಪಡಿಸುವ ಗುಣವನ್ನು ಹೊಂದಿದೆ. ಪ್ರಯೋಜನ: ಸ್ನಾಯು ನೋವನ್ನು ಕಡಿಮೆ ಮಾಡುತ್ತದೆ, ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಶನಿವಾರದಂದು ಈ ಉಪಾಯವನ್ನು ಆರಂಭಿಸಿ ಶನಿಯ ಶಕ್ತಿಯನ್ನು ಆಕರ್ಷಿಸಲು ಕಪ್ಪು ಎಳ್ಳನ್ನು ದಾನ ಮಾಡಿ. 8. ನಿಂಬೆ, ಜೇನು, ನೀರು ಮತ್ತು ತೂಕ ನಿಯಂತ್ರಣಕ್ಕಾಗಿ ರಾಹು ಗ್ರಹದ ಶಕ್ತಿ. ಏಕೆ ಮುಖ್ಯ?
ರಾಹು ಗ್ರಹವು ಜೀವನ ಶೈಲಿಯ ಆಯ್ಕೆಗಳನ್ನು ಪ್ರಭಾವಿಸುತ್ತದೆ. ಲಿಂಬೆ, ಜೇನು, ನೀರು ಆಯುರ್ವೇದದಲ್ಲಿ ತೂಕ ನಿಯಂತ್ರಣ ಮತ್ತು ಚಯಾಪಚಯವನ್ನು ಸುಧಾರಿಸುವ ಸರಳ ಉಪಾಯವಾಗಿದೆ. ವಿಧಾನ: ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸ ಮತ್ತು 1 ಚಮಚ ಜೇನು ಬೆರೆಸಿ ಸೇವಿಸಿ. ಪ್ರಯೋಜನ: ಚಯಾಪಚಯವನ್ನು ಹೆಚ್ಚಿಸುತ್ತದೆ, ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಜ್ಯೋತಿಷ್ಯ ಟಿಪ್: ಶನಿವಾರದಂದು ಈ ಉಪಾಯವನ್ನು ಆರಂಭಿಸಿ ರಾಹುವಿನ ಶಕ್ತಿಯನ್ನು ಸಮತೋಲನಗೊಳಿಸಲು ಕಪ್ಪು ಬಟ್ಟೆಯನ್ನು ಧರಿಸಿ. 9. ಅರಿಶಿನ ಹಾಲು ಗಾಯ ಗುಣಪಡಿಸಲು. ಕೇತುಗ್ರಹದ ಶಕ್ತಿ ಏಕೆ ಮುಖ್ಯ? ಕೇತುಗ್ರಹವು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಗುಣಪಡಿಸುವಿಕೆಯನ್ನು ಪ್ರಭಾವಿಸುತ್ತದೆ. ಅರಿಶಿಣವು ಆಯುರ್ವೇದದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಮತ್ತು ಗಾಯವನ್ನು ಗುಣಪಡಿಸುವ ಗುಣವನ್ನು ಹೊಂದಿದೆ. ವಿಧಾನ: ರಾತ್ರಿಯಲ್ಲಿ 1 ಚಿಟಿಕೆ ಅರಿಶಿಣವನ್ನು ಬೆಚ್ಚಗಿನ ಹಾಲಿನಲ್ಲಿ ಬೆರೆಸಿ ಸೇವಿಸಿ. ಪ್ರಯೋಜನ: ಗಾಯವನ್ನು ಗುಣಪಡಿಸುತ್ತದೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜ್ಯೋತಿಷ್ಯ ಟಿಪ್: ಮಂಗಳವಾರದಂದು ಈ ಉಪಾಯವನ್ನು ಆರಂಭಿಸಿ ಕೇತುವಿನ ಶಕ್ತಿಯನ್ನು ಆಕರ್ಷಿಸಲು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ. ದಿನಚರಿ ಧ್ಯಾನ ಮಾನಸಿಕ ಆರೋಗ್ಯಕ್ಕಾಗಿ. ಗುರುಗ್ರಹದ ಶಕ್ತಿ ಏಕೆ ಮುಖ್ಯ? ಗುರುಗ್ರಹವು ಜ್ಞಾನ ಮತ್ತು ಮಾನಸಿಕ ಸ್ಥಿರತೆಯನ್ನು ಪ್ರಭಾವಿಸುತ್ತದೆ. ಆಯುರ್ವೇದದಲ್ಲಿ ಧ್ಯಾನವು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುವ ಪ್ರಮುಖ ಅಭ್ಯಾಸವಾಗಿದೆ. ವಿಧಾನ: ಪ್ರತಿದಿನ ಬೆಳಗ್ಗೆ 10-15 ನಿಮಿಷ ಧ್ಯಾನ ಮಾಡಿ ಓಂ ಮಂತ್ರವನ್ನು ಜಪಿಸಿ. ಪ್ರಯೋಜನ: ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ. ಜ್ಯೋತಿಷ್ಯ ಟಿಪ್: ಗುರುವಾರದಂದು ಈ ಉಪಾಯವನ್ನು ಆರಂಭಿಸಿ ಗುರುಗ್ರಹದ ಶಕ್ತಿಯನ್ನು ಆಕರ್ಷಿಸಲು ಹಳದಿ ಮಣಿಯನ್ನು ಧರಿಸಿ. ಈ 10 ಆಯುರ್ವೇದದ ಉಪಾಯಗಳನ್ನು ಜ್ಯೋತಿಷ್ಯಶಾಸ್ತ್ರದ ಒಳನೋಟದೊಂದಿಗೆ ಸಂಯೋಜನೆಯಾಗಿದ್ದು ನಿಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ಈ ಉಪಾಯಗಳನ್ನು ಶ್ರದ್ಧೆಯಿಂದ ಅನುಸರಿಸುವುದರಿಂದ ಗ್ರಹಗಳ ಶಕ್ತಿಯನ್ನು ಸಮತೋಲನಗೊಳಿಸಿ ನಿಮ್ಮ ಜೀವನದಲ್ಲಿ ಆರೋಗ್ಯ ಮತ್ತು ಸಂತೋಷವನ್ನು ತರಬಹುದು. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.